ಹಾಯ್ ಎಲ್ರಿಗೂ ನಮಸ್ಕಾರ. ಹೊಸ ಎಂಟ್ರಿನ ಎಕ್ಸಿಟ್ ಆಗದೆ ನೋಡ್ರಪ್ಪ. ಇಲ್ಲ ಬುಕ್ಕು ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ. ಅದೇನದು? ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ವೀಕೆಂಡ್, ಹ್ಯಾಪಿ ವೀಕೆಂಡ್. ನಾವು ಬೋರ್ಡ್ ಹಾಕ್ಸೋಕೆ ಬಂದಿದ್ವಿ. ಸೊ ಈಗ ಬೋರ್ಡ್ ಹಾಕಿಸ್ಕೊಂಡು ಶುಕ್ರವಾರ, ಲಾಸ್ಟ್ ಶುಕ್ರವಾರ ಇವತ್ತು. ಸೊ ಶ್ರಾವಣ ಶುಕ್ರವಾರ ಸ್ವಲ್ಪ ಐಟಮ್ಸ್ ಶಾಪಿಂಗ್ ಮಾಡೋದಿದೆ. ಐಟಮ್ಸ್ ಎಲ್ಲ ಶಾಪ್ ಮಾಡಿಕೊಂಡು ಹಂಗೆ ಮನೆಗೆ ಹೋಗಿ ಸಾಯಂಕಾಲ ಆ್ಯಸ್ ಯೂಶ್ವಲ್ ಶುಕ್ರವಾರದ ಪೂಜೆ. ಸೊ ನೀವೆಲ್ಲ ಏನು ಮಾಡ್ತಿದ್ದೀರಾ? ಶ್ರಾವಣ ಶುಕ್ರವಾರಕ್ಕೆ ಏನು ಮಾಡ್ತೀರಾ ನಂಗೆ ಕಮೆಂಟ್ ಮಾಡಿ. ಸೊ ಇವತ್ತೇನು ಉಷಾ ನಿನ್ನ ಡೇ ಪ್ಲಾನ್ಸು? ಶ್ರಾವಣ ಶುಕ್ರವಾರ ಆದ್ರಿಂದ ವೈಭವ ಲಕ್ಷ್ಮಿ ಮಾಡ್ತಾ ಇದ್ದೀವಿ ಮನೇಲಿ. ಸೊ ವೈಭವ ಲಕ್ಷ್ಮಿ ಲಾಸ್ಟ್ ಅಲ್ಲ ಇವತ್ತು? ಹೌದು. ಸೊ ಸ್ಟಾರ್ಟ್ ಮಾಡಿ ಒಂದು ಐ ಥಿಂಕ್ 5 weeks 8 weeks ಆಯಿತು. ಇದು 8ನೇ ವೀಕ್. ಹಾಂ. ಸೊ 8ನೇ ವೀಕ್ ದಿನ ನಾವು 8 ಬುಕ್ ತೊಗೊಂಡು ಹೋಗ್ತೀವಿ. ನಮ್ಗೆ ಹಂಗಂಗೆ ಆ್ಯಕ್ಚುಲಿ ಹುಷಾರಿಲ್ಲ, ಅವಳೇ ಪೂಜೆ ಹಿಡ್ದಿರೋದು. ನಾವಿಬ್ರು ಡೀಸೆಲ್ ಇದು ಡೀಸೆಲ್ ಆಗಿದ್ರೆ ಗಮ್ಮರ್ ಕಡೆ ಹೋಗ್ಬೋದು. ಹಾಂ. ಗಣಪನ್ನ ಕೊಟ್ಟಿರಲಿಲ್ಲ, ಗಣಪನ್ನ ಅಂಟಿಸಿದ್ವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ ನೋಡಿ ಗಣಪ. ಇವತ್ತು ನೋಡಿ ರೋಡೆಲ್ಲ ಫುಲ್ಲು ಖಾಲಿ ಖಾಲಿ ಇದೆ. ವೀಕೆಂಡು ಆ್ಯಕ್ಚುಲಿ ರಶ್ ಇರಬೇಕಿತ್ತು, ಗೊತ್ತಿಲ್ಲ ಏನೋ ರಶ್ ಇಲ್ಲ ಅಂತ ಖಾಲಿ ಖಾಲಿ ಇದೆ ರೋಡು. ಸೊ ಓಡ್ಸೋಕ್ಕೂ ಆರಾಮಾಗಿರುತ್ತೆ ಹಿಂಗೆ ಇದ್ಬಿಟ್ರೆ. ನಾವೆಲ್ಲ ಚಿಕ್ಕವರಿದ್ದಾಗ ಇದ್ದಿದ್ದು ಬೆಂಗಳೂರೇ ಬೇರೆ, ಇವಾಗಿರೋ ಬೆಂಗಳೂರೇ ಬೇರೆ. ನಿಮ್ಮದು 2 wheeler ಇದ್ದರೆ ಹೆಚ್ಚು. ಅವಾಗ ಕಾರು ಕಮ್ಮಿನೇ ಅಲ್ವಾ ನಾವು ಚಿಕ್ಕವರಿದ್ದಾಗ. 90s ಕಿಡ್ಸು ನಾಪಿಸ್ಕೊಳ್ಳಿ. ಸೊ ಮನೆಯಲ್ಲಿ ಒಂದು ಮನೆಗೆ ಒಂದು ಕಾರ್ ಇದ್ದರೆ ಅದೇ ದೊಡ್ಡ ವಿಷಯ. ಆವಾಗ ಹುಟ್ಟಿದೀವಿ, ಇಲ್ಲಿ ಬೆಳೆದಿದ್ದೀವಿ, ನಮ್ಮೂರು ಅಂದಾಗ ಅಡ್ಜಸ್ಟ್ ಆಗಲೇಬೇಕು. ಓಕೆ, ಏನೇನು ತೊಗೋತೀವಿ ಏನೇನು ಎತ್ತ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ನಾನು ಒಬ್ಬಳೇ ಸಿಗ್ತಾ ಇಲ್ಲ. ಆ ಬುಕ್ ಒಂದು ಸಿಕ್ಕಿ ಇನ್ನೊಂದು ಸ್ವಲ್ಪ ಐಟಮ್ಸ್ ತೊಗೊಂಡ್ರೆ ಮನೆಗೆ ಹೋಗ್ಬಿಡ್ಬೋದು, ಪೂಜೆ ಸ್ಟಾರ್ಟ್ ಮಾಡ್ಬೋದು. ಪೂಜೆ ಇನ್ನೂ ಒಂದು ಅರ್ಧ ಗಂಟೆ ಅಷ್ಟರಲ್ಲೆಲ್ಲ ರೆಡಿ ಇರುತ್ತೆ. ಸೊ ಫೈನಲಿ ಬುಕ್ ಸಿಕ್ತು. ಇದು 5ನೇ ಅಂಗಡಿ ಅಲ್ವಾ? 5ನೇ ಅಂಗಡಿ. ಎಲ್ಲ ಐಟಮ್ಸು ಸಿಕ್ತು ಮನೆ ಕಡೆಗೆ. ಜೂಟ್. ಸೊ ಪೂಜೆ ಮಾಡೋವಾಗ ಸಿಗೋಣ. ಇವ್ರು ನೋಡಿ ಮೇಯ್ನ್ ಅತಿಥಿ ಪೂಜೆಗೆ ಬಂದಿದ್ದಾರೆ. ಆ್ಯಕ್ಚುಲಿ ನಾವು ಬರೋಷ್ಟರಲ್ಲಿ ಗಂಗಾ ಲಕ್ಷ್ಮಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ಲು. ಆಮೇಲೆ ನಾವು ಬಂದು ಎಲ್ಲ ಐಟಮ್ಸ್ನ ಒಂದೊಂದೇ ತಾಂಬೂಲ ಕೊಡೋಕ್ಕೆ ರೆಡಿ ಮಾಡ್ಕೊಂಡ್ವಿ. ಈಗ ನಾವು ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ. ಗಂಗಾ ಬಂದ್ಲು, ಉಷಾ ಬಂದ್ಲು, ಮಳೆ ಬಂದಿದೆ, ಅದಕ್ಕೆ ರೋಡ್ ಸ್ವಲ್ಪ ಬ್ಯುಸಿ. ಹಂಗೆ ನಮ್ಮ ಅಮ್ಮನ್ನ ಕರ್ಕೊಬರ್ಬೇಕು. ಹೋಗಿ ಅದನ್ನ ಕೊಟ್ಟು ಹಾಯ್ ಹೇಳು ಗಂಗಾ. ಬೆಳಗ್ಗೆಯಿಂದ ನೀನು ಕಾಣಿಸ್ಕೊಂಡೇ ಇಲ್ಲ ವಿಡಿಯೋಲಿ. ಹಾಯ್. ಉಷಾ ಇದ್ದಿದ್ದು ಕಾಣಿಸ್ತಾ ಇಲ್ಲ. ಲೈಮ್ ಲೈಟಿಗೆ ಬಾ. ಹೆಂಗೆ ಬಿಡಬಾರ್ದು? ಹಿಂಗೆ ಬಿಡಬಾರ್ದ? ಮಳೆ ಬರ್ತಿತ್ತು ಅಂತ ಹೋಗಿ ನಮ್ಮಮ್ಮನ್ನ ಕರ್ಕೊಬಂದೆ. ಇದು ಫಸ್ಟ್ ಇಂಟ್ರಡಕ್ಷನ್ ನಮ್ಮಮ್ಮಂದು ವಿಡಿಯೋಲಿ. ಹಾಯ್ ಹೇಳಿ ನೀವು ಎಲ್ಲ ಒಂದ್ಸತಿ. ಈಗ ಎಂಟ್ರಿ ಕೊಟ್ಟರು ಕರ್ಕೊಬರೋಕ್ಕೆ ಸಿಕ್ಕಾಪಟ್ಟೆ ಜಾಮ್ ಆಗಿಬಿಟ್ಟಿದೆ ರೋಡು. ದೇವಸ್ಥಾನಕ್ಕೆ ಹೋಗಿ ಸಿಗೋಣ. ಬಾ ಗಂಗಾ. ಅಜ್ಜಿ 1 ನಿಮಿಷ ಇರಿ. ಐದು ಜನಕ್ಕೆ ಕೊಟ್ಟು ಅವಳು ಎಲ್ಲರ ಹತ್ರನೂ ಆಶೀರ್ವಾದ ತೊಗೊಂಡ್ಲು. ಪ್ರತಿಯೊಬ್ಬರು ಚೆನ್ನಾಗಿ ಆಶೀರ್ವಾದ ಮಾಡಿದ್ರು.
ಆಮೇಲೆ ದೇವ್ರಿಗೆ ನಮಸ್ಕಾರ ಹಾಕಿ ಪ್ರಸಾದ ತಗೊಂಡು ಈಗ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಕೊಟ್ಟು ಓಕೆ ಇವಾಗ ಮುಗಿಸ್ಕೊಂಡು ಮನೆಗೆ ಹೋಗಿ ಈಗ ನೆಕ್ಸ್ಟ್ ಪ್ರೋಗ್ರಾಮ್ ಏನು ಒಬ್ಬಟ್ಟು ಯಾರ್ಯಾರು ನೋಡ್ತಿಲ್ವೋ ನೋಡಿ ಕಂಪ್ಲೀಟಾಗಿ ವಿಡಿಯೋಸ್ ನೋಡಿ. ನಾನು ಆ್ಯಕ್ಚುಲಿ ಚಿಕ್ಕದ ವಿಡಿಯೋಸ್ ಹಾಕ್ತಿರೋದು ಯಾಕೆ ಅಂದರೆ ಇನ್ನೂ ಪರಿಚಯ ಇಲ್ಲ ನಂದು ಅಂತ. ಸೊ ವಿಡಿಯೋಸ್ ನೋಡಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ನೇಬರ್ಸ್ಗೆ, ಕಸಿನ್ಸ್ಗೆ, ಫ್ಯಾಮಿಲಿಗೆ ಎಲ್ರಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ನನ್ನ ವ್ಲಾಗ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ನನ್ನ ವ್ಲಾಗ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.